ಗಣೇಶ ಮೆರವಣಿಗೆ ವೇಳೆ ನುಗ್ಗಿ ಬಂದ ಟ್ರಕ್ ಗಣೇಶನ ಎದುರು ಸ್ಟೆಪ್ ಹಾಕ್ತಿದ್ದವರಿಗೆ ಶಾಕ್ 9 ಮಂದಿ ದುರ್ಮರಣ ಪೋಷಕರ ಆಕ್ರಂದನ ಯಮನಾದ ಟ್ರಕ್ ಚಾಲಕ ಹಾಸನ ಹೊರವಲಯದಲ್ಲಿ ಘನಘೋರ ಅಪಘಾತ ನಡೆದಿದೆ ಮೃತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಹಾಸನದ ಹೊರವಲಯದಲ್ಲಿ ಘನಘೋರ ಘಟನೆ ನಡೆದು ಹೋಗಿದೆ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಿದ್ದಂತಹ ವೇಳೆ ಆ ಮೆರವಣಿಗೆಯ ಮೇಲೆ ಟ್ರಕ್ ನುಗ್ಗಿ ಬಂದಿದೆ ಗಣೇಶ ವಿಸರ್ಜನೆ ವೇಳೆ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಗುಂಪಿನ ಮೇಲೆ ಟ್ರಕ್ ನುಗ್ಗಿ ಬಂದಿದೆ ಮೊದಲು ಆ ಟ್ರಕ್ ಬೈಕಿಗೆ ಗುದ್ದಿದೆ ಆ ಬೈಕಿಗೆ ಗುದ್ದಿದಂತಹ ನಂತರ ಡಿವೈಡರ್ ಅನ್ನ ದಾಟಿ ಬಂದು ಆ ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋಗ್ತಿತ್ತಲ್ಲ ಆ ಮೆರವಣಿಗೆಯ ಮೇಲೆ ನುಗ್ಗಿದೆ ಸ್ಥಳದಲ್ಲೇ 4 ದುರ್ಮರಣ ಹೊಂದಿದ್ರೆ 5 ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ಗಳಿವರೆಲ್ಲರೂ ಕೂಡ 20ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ರಾಜಕೀಯ ಗಣ್ಯರು ಭೇಟಿಯನ್ನ ನೀಡಿ ಸಾಂತ್ವನ ಹೇಳ್ತಿದ್ದಾರೆ ಈ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಶಾಸಕ ರೇವಣ್ಣ ನಿಖಿಲ್ ಶ್ರೇಯಸ್ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ರಸ್ತೆಯ ಒಂದು ಬದಿಯಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇತ್ತು ಮತ್ತೊಂದು ಬದಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಬೈಕ್ ಸ್ವಲ್ಪ ಸ್ಲೋ ಮಾಡಿದ್ದಾನೆ ಬೈಕ್ ಸವಾರ ಹಿಂದಿನಿಂದ ವೇಗವಾಗಿ ಬಂದಂತಹ ಟ್ರಕ್ ಮೊದಲು ಬೈಕಿಗೆ ಗುದ್ದಿದೆ ನಂತರ ಡಿವೈಡರ್ ಅನ್ನ ದಾಟಿ ಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಆ ಗುಂಪಿನ ಮೇಲೆ ಟ್ರಕ್ ಹರಿದಿದೆ ಮೊಸಳೆ ಹೊಸಳ್ಳಿಯ ಇಂಜಿನಿಯರಿಂಗ್ ಕಾಲೇಜು ಡಿಪ್ಲೊಮಾ ಕಾಲೇಜು ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಉಳಿದುಕೊಳ್ಳೋದಕ್ಕೆ ಹಾಸ್ಟೆಲ್ನ ವ್ಯವಸ್ಥೆ ಇದೆ ಆ ಎಲ್ಲರೂ ಕೂಡ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ಇದ್ದಿದ್ರಿಂದ ಅತಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳೇ ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಅತಿ ಹೆಚ್ಚು ಸಾವನ್ನಪ್ಪಿರುವಂತದ್ದು ಕೂಡ ಈಗ ವಿದ್ಯಾರ್ಥಿಗಳೇ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳು ಅವರನ್ನ ಕಳೆದುಕೊಂಡಂತಹ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಹೊಳೆನರಸೀಪುರದ 2 ಮೃತಪಟ್ಟಿದ್ದಾರೆ ಒಟ್ಟು ಯಾರೆಲ್ಲ ಮೃತಪಟ್ಟಿದ್ದಾರೆ 9 ಮಂದಿ ಮೃತಪಟ್ಟಿದ್ದಾರೆ ಅವರ ಮನೆಯಲ್ಲಿ ಈಗ ಶೋಕ ಮಡುಗಟ್ಟಿದೆ 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಮೃತಪಟ್ಟಿರುವಂತಹ 9 ಮಂದಿಗೂ ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನ ಘೋಷಣೆ ಮಾಡಲಾಗಿದೆ ಒಂದು ಬದಿಯಲ್ಲಿ ವಾಹನಗಳು ಸಂಚಾರ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಸ್ಥಳದಲ್ಲಿ ಪೊಲೀಸರು ಕೂಡ ನೆರೆದಿದ್ರು ಸಾಕಷ್ಟು ಮಂದಿ 100 ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಈ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿದ್ರು ವಿದ್ಯಾರ್ಥಿಗಳ ಜೊತೆಗೆ ಸ್ಥಳೀಯರು ಸೇರಿ ಈ ಒಂದು ಗಣೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ದುರ್ಘಟನೆಯಿಂದಾಗಿ ಇಡೀ ಹಾಸನದಲ್ಲಿ ಶೋಕ ಮಡುಗಟ್ಟಿದೆ ತಕ್ಷಣವೇ ಈ ಘಟನೆ ನಡೆದಂತಹ ತಕ್ಷಣವೇ ರಾಜಕೀಯ ಗಣ್ಯರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಗಾಯಗೊಂಡಂತಹ ವಿದ್ಯಾರ್ಥಿಗಳಿಗೆ ಸ್ಥಳೀಯರಿಗೆ ಆಸ್ಪತ್ರೆಗೆ ದಾಖಲಿಸುವಂತದ್ದು ಚಿಕಿತ್ಸೆ ನೀಡಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ರು ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಜೆಡಿಎಸ್ನ ಮುಖಂಡರಿದ್ದಾರೆ ಹಾಗೆ ಹಾಸನ ಸಂಸದರಾದ ಶ್ರೇಯಸ್ ಪಟೇಲ್ ಇದ್ದಾರೆ ಎಲ್ಲರೂ ಕೂಡ ಭಾಗಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ನಿನ್ನೆ ರಾತ್ರಿ ಹೊಳೆನರಸೀಪುರ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಘೋರ ದುರಂತವೊಂದು ನಡೆದಿತ್ತು ನಾನೀಗ ಸ್ಥಳದಲ್ಲಿದ್ದೀನಿ ಘಟನೆ ಯಾವ ರೀತಿ ಆಯಿತು ಲಾರಿ ಚಾಲಕನ ಅಜಾಗರೂಕತೆ ಯಾವ ರೀತಿ ಇತ್ತು ಎಂಬಂತ ಎಲ್ಲ ವಿಚಾರವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಮೊಸಳೆ ಹೊಸಳ್ಳಿಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 373 ಈ ರಸ್ತೆ ಹಾಸನದಿಂದ ಮೈಸೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ ಸುಮಾರು ರಾತ್ರಿ 8:30 ಸಂದರ್ಭಕ್ಕೆ ಈ ಒಂದು ರಸ್ತೆಯಲ್ಲಿ ಘೋರ ದುರಂತವನ್ನು ಸಂಭವಿಸಿತ್ತು ಅದೇ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತಹ ಸುಮಾರು 9 ಜನ ದಾರುಣವಾಗಿ ಸಾವನ್ನಪ್ಪುವಂತಹ ಘಟನೆ ಇಲ್ಲಿ ನಡೆದಿತ್ತು ಕೆಲವೊಂದು ವಿಡಿಯೋಗಳು ಕೂಡ ಸ್ಥಳೀಯರ
ಮೊಬೈಲ್ನಲ್ಲಿ ನಮಗೆ ಸಿಕ್ಕಿತ್ತು. ಯಾವ ರೀತಿಯಾಗಿ ಘಟನೆ ನಡೆದಿದೆ ಎಂಬಂಥ ಸಂಪೂರ್ಣ ಚಿತ್ರಣ ಈಗಾಗಲೇ ಹೊರಬಿದ್ದಿದೆ. ಏನು ಟ್ರಕ್ನ ಚಾಲಕನಾಗಿರ್ತಕ್ಕಂಥ ಭುವನೇಶ್ ಎಂಬಾತ ನಿನ್ನೆ ರಾತ್ರಿ 8:30ಕ್ಕೆ ಹಾಸನದ ಕಡೆಯಿಂದ ಹೊಳೆ ನರಸೀಪುರದ ಕಡೆಗೆ ಚಾಲನೆಯನ್ನು ಮಾಡ್ಕೊಂಡು ಬಂದಿರ್ತಾನೆ. ಆದರೆ ಹೊಳೆ ನರಸೀಪುರಕ್ಕೆ ಬರುವಂಥ ಮಾರ್ಗ ಮಧ್ಯದಲ್ಲೇ ಸಿಗುವಂಥ ಹೊಸಳ್ಳಿ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಯುವಕರು ಸೇರಿಕೊಂಡು ಗಣಪತಿ ವಿಸರ್ಜನೆಯನ್ನು ಕೂಡ ಮಾಡ್ತಿರ್ತಾರೆ. ಅದರಲ್ಲಿ ಹೆಚ್ಚು ಇಲ್ಲಿನ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜು ಅಂದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳೇ ಭಾಗಿಯಾಗಿರ್ತಾರೆ. ಈ ಘಟನೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ 4 ವಿದ್ಯಾರ್ಥಿಗಳು ಈಗಾಗಲೇ ದಾರುಣ ಸಾವನ್ನಪ್ಪಿದ್ದಾರೆ. ಹಾಸನದಿಂದ ಹೊಸಳ್ಳಿ ಮಾರ್ಗವಾಗಿ ಮೈಸೂರಿಗೆ ತಲುಪುತ್ತಿದ್ದಂತಹ ಚಾಲಕ ಹೊಸಳ್ಳಿಯ ರೈಲ್ವೆ ಗೇಟ್ ಏನಿದೆ, ರೈಲ್ವೆ ಗೇಟ್ ಬಳಿ ಬಂದಂತಹ ಸಂದರ್ಭದಲ್ಲಿ ಅತಿ ವೇಗದಲ್ಲಿ ಬಂದಿದ್ದಾನೆ. ಅದೇ ಸಂದರ್ಭದಲ್ಲಿ ಒಂದು ಬೈಕಿಗೂ ಕೂಡ ಡಿಕ್ಕಿ ಆಗಿದೆ. ಬೈಕ್ ಸವಾರರನ್ನ ಡಿಕ್ಕಿ ಹೊಡೆದುಕೊಂಡು ನಂತರದಲ್ಲಿ ಬಲಭಾಗಕ್ಕೆ ಅಂದರೆ ಡಿವೈಡರ್ಗೆ ಗುದ್ದಿ ಡಿವೈಡರಿಂದ ಆಚೆ ಇದ್ದಂತಹ ರಸ್ತೆ ಮತ್ತೊಂದು ರಸ್ತೆಗೆ ಲಾರಿ ಹರಿದಿದೆ. ಆ ಲಾರಿ ಹರಿದ ಸಂದರ್ಭದಲ್ಲಿ ಸುಮಾರು 100 ಯುವಕರು ಏನು DJ ಸೌಂಡ್ಗೆ ಡ್ಯಾನ್ಸನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ DJ ಸೌಂಡ್ಗೆ ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸುಮಾರು ಸಾವಿರಾರು ಯುವಕರು ಅಲ್ಲಿ ಭಾಗಿಯಾದ ಯುವಕರ ಮೇಲೆ ಲಾರಿ ಹರಿದ ಪರಿಣಾಮವಾಗಿ ಸ್ಥಳದಲ್ಲೇ 4 ಸಾವನ್ನಪ್ಪುವಂತಹ ದುರ್ಘಟನೆ ನಡೆದಿತ್ತು. ನಂತರ ಸುಮಾರು 28ಕ್ಕೂ ಹೆಚ್ಚು ಜನರು ಈ ಘಟನೆಯಲ್ಲಿ ಗಾಯಗೊಂಡಿದ್ದರು. ಅವರೆಲ್ಲರನ್ನೂ ಕೂಡ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಮತ್ತು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಕೆಲವರು ಚಿಕಿತ್ಸೆಯನ್ನು ಈಗಲೂ ಕೂಡ ಪಡ್ಕೊಳ್ತಿದ್ದಾರೆ. ಹಾಸನದ ಆಸ್ಪತ್ರೆಗೆ ರವಾನಿಸಿದಂಥ 4ರಿಂದ 5 ಜನ ಸಾವನ್ನಪ್ಪಿದ್ರು. ಒಟ್ಟು ಈ ಘಟನೆಯಲ್ಲಿ 9 ಜನರ ಸಾವು ದುರ್ಘಟನೆ 9 ಜನರನ್ನ ಬಲಿ ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ನಿನ್ನೆ ನಡೆದ ದುರಂತದಲ್ಲಿ 9 ಸಾವುಗಳು ಸಂಭವಿಸಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಇನ್ನು ಈ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮಾತನಾಡಿದ್ದಾರೆ, ನೋಡೋಣ. ಹೊಸಳ್ಳಿಯ ಘೋರ ದುರಂತಕ್ಕೆ ಹೊಸಳ್ಳಿನೇ ಇವತ್ತು ಸ್ಮಶಾನ ಮೌನಕ್ಕೆ ಜಾರಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಕೆಲ ಆಕ್ರೋಶದ ವಿಚಾರಗಳು ಕೂಡ ಹಂಚ್ಕೊಳ್ತಿದ್ದಾರೆ. ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬಂಥ ಅನಿಸಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ನಾನೀಗ ಇಲ್ಲಿ ಸ್ಥಳೀಯರ ಜೊತೆ ಇದ್ದೀನಿ. ಯಾವೆಲ್ಲ ವಿಚಾರವನ್ನು ಅವರು ಹಂಚ್ಕೊಳ್ತಾರೆ, ರಾತ್ರಿ ಘಟನೆ ಹೇಗಾಯಿತು, ಸ್ಥಳದಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಕೂಡ ನಮ್ಮ ಜೊತೆ ಅವರು ಘಟನೆ ಹೇಗಾಯಿತು ಅಂತ ಎಲ್ಲ ವಿಚಾರವನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಸಿದ್ಧರಿದ್ದಾರೆ. ಸರ್, ಈಗ ನಿನ್ನೆ ರಾತ್ರಿ ಒಂದು ಘೋರ ಘಟನೆ ನಡೆದಿದೆ ಸರ್. ನೀವು ರಾತ್ರಿ ಇದ್ರ, ಏನಾಯ್ತು ಸರ್? ರಾತ್ರಿ ಇಲ್ಲ, ಮಧ್ಯಾಹ್ನದಿಂದ ನಾವು ಜೊತೆಲೇ ಇದ್ದೀವಿ, ಪ್ರೊಫೆಷನ್ ಜೊತೆನೇ ಇದ್ದೀವಿ. ಘಟನೆ ಏನಿಲ್ಲ, ಒಂದು ಸೈಡ್ ಎಲ್ಲ ರಾಕ್ ಮಾಡಿದ್ರು, ಒಂದು ಸೈಡ್ ಆ ಕಡೆ ಬಿಟ್ಟಿದ್ರು. ಅಜಾಗೃತಕತೆ ಅಂದ್ರೆ ಒಂದು ಸೀದಾ ಬಂದು ಏಕದಮ್ 100-120 ಸ್ಪೀಡಲ್ಲಿ ಬಂದು ಗಾಡಿನ ಪಾಸ್ ಮಾಡಿರೋದು. ಈ ಕಡೆ ಆ ಕಡೆ ಒಂದು ಗಾಡಿಗೆ ಹೊಡೆದು ಈ ಕಡೆ ಜಂಪ್ ಮಾಡಿರೋದು. ಇಲ್ಲೆಲ್ಲ ಇದಿತ್ತು, DJ ಸಿಸ್ಟಮ್ ಇತ್ತು. ಅದ್ರ ಪಕ್ಕ ಮಕ್ಳಿಗೆ ಏನು ಗೊತ್ತು, ಅಮಾಯಕರು ಮನೆಗೆ ಹೋಗ್ತೀವಿ ಅಂತ ಗೊತ್ತೇ ಇಲ್ಲ. ಇಲ್ಲಿ ಬಂದು ಕುಣಿತ ಇದು ಮಾಡ್ತಾವೆ, ಮಾಮೂಲಿ ಇದು ಮಾಡ್ತಿದ್ದವು. ಅದ್ರ ಮೇಲೆ ಸೀದಾ ಏಕಾಏಕಿ ನುಗ್ಗಿದ್ದು ಗಾಡಿ, ಟ್ರಕ್. ಅದು ನೇರವಾಗಿ ಚಾಲಕನ ಅಜಾಗೃತನೇ. ಎರಡನೇ ಮಾತಿಲ್ಲ, ಚಾಲಕನ ಅಜಾಗೃತಿನ ಫುಲ್ ಡ್ರಿಂಕ್ ಅಂಡ್ ಡ್ರೈವ್. ಒಂದು ನಾವು ರಾತ್ರಿ ನೋಡಿದಂತ ಸನ್ನಿವೇಶ ಎಲ್ಲದು. ಎಲ್ಲಾ ಭಾಗದಲ್ಲೂ ಸಹ ಪೊಲೀಸ್ ಅವ್ರನ್ನ ನಿಷ್ಠುರ ಮಾಡೋಕ್ಕಾಗಲ್ಲ, ಎಲ್ಲಾನು ವ್ಯವಸ್ಥೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೂ ಸಹ ಈ ತರ ಘಟನೆ ನಡೆದೋಯ್ತದ್ದು. ಫುಲ್ಲು ಒಂದಿನ ಏನಿಲ್ಲ, 100,000 ಮಕ್ಕಳು ಬರ್ತಾವೆ ಇಲ್ಲಿ. ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವ ಬ್ಯಾರಿಕೇಡ್ ಆಗಲಿ ಮತ್ತೊಂದಾಗಲಿ ಇಲ್ಲಿ ಒಂದು ಅಂಶಗಳಾಗಲಿ ಸಿದ್ಧತೆ ಅಂತ ಎಂಥದ್ದು ಏನಿಲ್ಲ. ಈ ಥರ ಆದಾಗ ಈ ಥರ ಎಲ್ಲ ವ್ಯವಸ್ಥೆ ನೋಡ್ಕೊತಾರೆ, ಮತ್ತು 4 ದಿನ ಮಾತಾಡ್ತಾರೆ, ಮತ್ತು 4 ದಿನ ಸುಮ್ಕಾಗ್ಬಿಡ್ತಾರೆ. ಈ ಥರ ಎಲ್ಲ ಆಗಬೇಕು, ಅನ್ಯಾಯ ಆಗಬೇಕು, ಘೋರ ಜೀವಗಳು ಹೋಗ್ತಾ ಇರಬೇಕು. ಅವಾಗ ಮಾತ್ರ ಎಚ್ಚೆತ್ತಿರ್ತಾರೆ. 4 ದಿನ ಮಾತ್ರ, 4 ದಿನದಲ್ಲಿ ಮತ್ತೆ ಅದು ಮರ್ಕೊಂಡು ಹೋಗ್ತಾರೆ. ಈಗ ಒಂದು 2 ತಿಂಗಳು ಮುಂಚೆ ಇದೇ ಥರ ಇದಾಗಿತ್ತು. ಒಂದು ಕಾರು ನುಗ್ಗಿ ಭಾರಿ ಅನಾಹುತಾಗಿತ್ತು ಅಂಕಪುರ ಕ್ರಾಸ್ ಅಲ್ಲಿ, ಹಾಸ್ಪಿಟಲ್ ಕ್ರಾಸ್ ಅಲ್ಲಿ. ಅಲ್ಲೂ ಸಹ ಹಿಂಗೆ ಸುಮಾರು ಹೆಚ್ಚು ಕಡಿಮೆ 6-7 ಜನ ಸತ್ತೋಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ಬ್ಯಾರಿಕೇಡು ಮತ್ತು ಹಂಪ್ಸ್ಗಳು ಏನೂ ಇಲ್ಲ ವ್ಯವಸ್ಥೆ ಇಲ್ಲದೆ. ಇನ್ನೊಬ್ರು ಇಲ್ಲ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಇದು ಹೊಸಳ್ಳಿಗೆ ಒಂದು ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವಾಗಲೇ ಗಣಪತಿ ಇಟ್ಟರು ಕೂಡ, ಇನ್ನು ಮುಂದೆ ಯಾವತ್ತೇ ಗಣಪತಿ ಇಟ್ಟರು ಕೂಡ ಈ ರೀತಿ ಒಂದು ದುರ್ಘಟನೆ ನಡೆದಿತ್ತು ಎಂಬಂತ ನೀವು ನೆನೆಸ್ಕೊಳ್ತೀರಿ. ನಿನ್ನೆ ಹೇಗಾಯ್ತು, ಮತ್ತೆ ಇಲ್ಲಿನ ಎಷ್ಟು ಜನ ಭಾಗಿಯಾಗಿದ್ರು ಸರ್? ಎಷ್ಟು ಗಂಟೆಯಿಂದ ಇತ್ತು ಪ್ರೊಸೆಷನ್, ಮತ್ತೆ ಎಷ್ಟು ಗಂಟೆವರೆಗೂ DJ ಸೌಂಡ್ ನಡೀತಿತ್ತು? 3 ಗಂಟೆಯಿಂದ ಸ್ಟಾರ್ಟು ಸರ್. 3 ಗಂಟೆಯಿಂದ ಸಂಜೆ ಗಣಪತಿ ಊರೆಲ್ಲ ಆಡ್ಸ್ಕೊಂಡು ಬಂದು ಹಿಂಗೆ ಸಂತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಇದಕ್ಕೆ ಆರ್ಕೆಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಆರ್ಕೆಸ್ಟ್ರಿಗೆ ಹೋಗ್ಬೇಕಾರೆ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾರೆ ಬಂದು ಆ ಕಡೆಯಿಂದ ಹಾಸನ ಕಡೆಯಿಂದ ಮೈಸೂರು ಕಡೆಗೆ ಬಸ್ ಹೋಗ್ಬೇಕಾರೆ, ಅಲ್ಲ ಲಾರಿ ಅಲ್ವಾ, ಲಾರಿ ಮೈಸೂರು ಕಡೆಗೆ ಹೋಗ್ಬೇಕಾರೆ ಟ್ರ್ಯಾಂಟರ್ ಗಾಡಿ ಲೆಫ್ಟಿಗೆ ಡಿವೈಡರ್ ಮೇಲೆ ಹಚ್ಬಿಟ್ಟವನು. ಹಚ್ಬಿಟ್ಟು ಲೆಫ್ಟಿಗೆ ಕಟ್ಟಾಗಿದ್ದಾನೆ.
ಈಗ ಪಾಪ ಎಷ್ಟೋ ಮಕ್ಕಳು ಇದರಲ್ಲಿ ದಾರುಣ ಸಾವನ್ನಪ್ಪಿದ್ದಾರೆ. ಅವರ ಪೋಷಕರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಮುಂದೆ ನಮ್ಮ ಜೀವಕ್ಕೆ ಆಸರೆ ಆಗ್ತಾನೆ ಎಂಬಂತ ಎಲ್ಲ ವಿಚಾರಗಳನ್ನು ಅವರು ಕನಸು ಕಟ್ಕೊಂಡಿರ್ತಾರೆ. ಈಗ ಅವ್ರ ಬಾಳಲ್ಲಿ ಒಂಥರ ಬಿರುಗಾಳಿ ಬಂದಂಗೆ ಆಗಿದೆ. 25-30 ವರ್ಷದಿಂದ ನಡೀತಿರೋ ಪ್ರೋಗ್ರಾಮ್ ಇದು ಇವತ್ತು ಈ ಥರ ಆಗಿದೆ ಅಂದರೆ ಅಸಹ್ಯ ಪಡ್ಬೇಕು. ತುಂಬಾ ವರ್ಷದಿಂದ ಇದೇ ತರ ನಡೆದಿತ್ತು ಸರ್. ಚಿಕ್ಕ ಮಕ್ಕಳು 3 ಜನ ಮಕ್ಕಳಲ್ಲಿ ಸೇತುವೆ ಮೇಲೆ ಕೂತಿರ್ತವೆ. ಇದೇ ಡಿಜೆ ಸಿಸ್ಟಮ್ ಇದೆ. ಗಣಪತಿ ಉತ್ಸವ ಹೋಗ್ಬೇಕಾದ್ರೆ ಇಲ್ಲಿ ಕೆಳಗಡೆ ಇಲ್ಲೇ ಡೌನ್ ಅಲ್ಲಿ ಹಾಸ್ಪಿಟಲ್ ಮುಂಬ ಕೆಳಗಡೆ 3 ಮಕ್ಕಳು ಸೇತುವೆ ಮೇಲೆ ಕೂತಿರ್ತವೆ ಸರ್. ಸೈಡ್ ಅಲ್ಲಿ ಬದಿಲಿ ಕೂತಿರ್ತವೆ ಚಿಕ್ಕ ಮಕ್ಕಳು, 3 ಪುಟಾಣಿ ಮಕ್ಕಳು. ಅವನ ಮೇಲೆ ಸಹ ಇದೇ ತರ ಅಜಾಗೃತಿ ಲಾರಿ ಬಂದು ಲಾರಿ ಹರಿದು ಇದೇ ಗಣಪತಿ ಪ್ರೊಸೆಷನ್ ಅಲ್ಲಿ 3 ಮಕ್ಕಳು ಸಾವಿಗೀಡಾದ್ರು ಸರ್. ಇದಕ್ಕೆ ಒಂದು ಸ್ವಲ್ಪ ದಿವಸ ಮುಂಚೆ ಸ್ಥಳೀಯ ಆಡಳಿತ ಈ ಮುಂಜಾಗ್ರತಾ ಕ್ರಮವಾಗಿ ಪದೇ ಪದೇ ಇಲ್ಲಿ ಘಟನೆಗಳಾಗಿದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿದೆ ಇದಕ್ಕೆಲ್ಲ ಕಾರಣ ಎಂಬಂತ ಆಕ್ರೋಶವನ್ನು ಸ್ಥಳೀಯರು ಈಗ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.